ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ನೀವೇನಾದರೂ ಹೌಸ್ ವೈಫ್, ಮಾಮ್ ಅಥವಾ ಸ್ಟೂಡೆಂಟ್ ಆಗಿದ್ದೀರಾ, ರಿಟೈರ್ಡ್ ಪರ್ಸನ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಪಾರ್ಟ್ ಟೈಮ್ ಆಗಿ ಅಥವಾ ನೈಟ್ ಶಿಫ್ಟಿಗೆ ವರ್ಕ್ ಬೇಕು ಅಂದರೆ ಇದು ಬೆಸ್ಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಫಿಕ್ಸ್ಡ್ ಟೈಮಿಂಗ್ಸ್ನ ಇವರಿಲ್ಲಿ ಪ್ರೊವೈಡ್ ಮಾಡೋದೇ ಇಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ದಿನದಲ್ಲಿ 1 ಅವರ್ ಕೊಡ್ಬೋದು ಅಥವಾ ಹಾಫ್ ಆನ್ ಅವರ್ ಕೊಡ್ಬೋದು ಅಂದರೂ ಕೂಡ ಓಕೆ. ಅಥವಾ ನಾನು ಇವತ್ತು ವರ್ಕ್ ಮಾಡ್ತೀನಿ, ಇನ್ನೊಂದು 2 ಡೇಸ್ ನಾನು ವರ್ಕ್ ಮಾಡೋದಿಲ್ಲ ಅಂದರೂ ಕೂಡ ಓಕೆ. ಇಲ್ಲಿ ಯಾರು ನಿಮ್ಮನ್ನ ಕ್ವೆಶನ್ ಮಾಡೋದಿಲ್ಲ. ಈ ಕೆಲಸದಲ್ಲಿ ನೀವೇ ಬಾಸ್ ಆಗಿರ್ತೀರ. ಎಷ್ಟು ಚೆನ್ನಾಗಿದೆ ಅಲ್ಲ ಕೆಲಸ. ಜೊತೆಗೆ ಏನಂದರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಆ ಪ್ರಾಜೆಕ್ಟ್ ವೈಸ್ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ ಅಥವಾ ಆರ್ಲಿ ವೈಸ್ ಇಲ್ಲಿ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಸಿಂಪಲ್ ಆಗಿರೋವಂಥ ಜಾಬು ತುಂಬಾ ಚೆನ್ನಾಗಿದೆ. ಸೊ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು Naukri.com ಪೋಸ್ಟ್ ಆಗಿರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದು ಬಂದು ಇಂಟರ್ನೆಟ್ ಸರ್ಚಿಂಗ್ ಇವ್ಯಾಲ್ಯೂಯೇಟರ್ ಜಾಬ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಅಂದರೆ ಇಂಟರ್ನೆಟ್ ಸರ್ಚಿಂಗಲ್ಲಿ ಇವ್ಯಾಲ್ಯೂಯೇಟ್ ಮಾಡುವಂಥ ಜಾಬ್ನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಹಾಗೆ ಇಂಗ್ಲೀಷ್ ಮಾತ್ರ, ಓಕೆನಾ? ಕನ್ನಡಕ್ಕೆ ಇದು ಜಾಬ್ ಅಲ್ಲ, ಇಂಗ್ಲೀಷ್ ಬರೋರು ಮಾತ್ರ ಇಲ್ಲಿ ಅಪ್ಲೈನ ಮಾಡಬೇಕು. ಹಾಗೆ ನೀವು ಇಂಡಿಯನ್ಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ, ಇಲ್ಲಿ ಫ್ರೆಷರ್ಸ್ಗೂ ಕೂಡ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಫ್ರೆಷರ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಆದಷ್ಟು ಫ್ರೆಷರ್ಸ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಒಳ್ಳೆ ಕಂಪ್ನಿ ಇದೆ, ನಿಮಗೆ ಇನ್ಕಮ್ ಕೂಡ ಆಗುತ್ತೆ, ಹಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಸ್ಯಾಲ್ರಿ ನೋಡಿದ್ರೆ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಯಾಕಂದರೆ ನೀವು ಎಷ್ಟು ಅವರ್ ಇಲ್ಲಿ ವರ್ಕ್ ಮಾಡ್ತೀರಾ ಅಥವಾ ಯಾವ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳನ್ನ ನೀವು ಮಾಡ್ತೀರಾ ಅದ್ರ ಮೇಲೆ ಇಲ್ಲಿ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಪೇ ಏನು ಕಮ್ಮಿ ಇರೋದಿಲ್ಲ, ತುಂಬ ಒಳ್ಳೆ ಪೇನೇ ಸಿಗುತ್ತೆ. ನಾನು ನೋಡಿದಂಥ ರಿವ್ಯೂಸ್ ಪ್ರಕಾರ ಅವರು ಲೈಕ್ ಡೈಲಿ 1 ಅವರ್ ಸ್ಪೆಂಡ್ ಮಾಡಿರೋದ್ರಿಂದ ಅವ್ರಿಗೆ ಮಂತ್ಲಿ 25,000 to 30,000 ಅವರು ಅರ್ನ್ ಮಾಡ್ತಾ ಇದ್ದೀವಿ ನಾವು. ನಾನು ಅವರ್ಸ್ ಜಾಸ್ತಿ ಮಾಡಿದಷ್ಟು ನನಗೆ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಕೂಡ ನಿಮಗೆ ಹೇಗೆ ಸೆಟ್ ಆಗುತ್ತೆ ಆ ರೀತಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ಮತ್ತೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಇನ್ನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗಿದ್ದಾರೆ. ಜಸ್ಟ್ 4 days ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇನ್ನು ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ. ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ಅಪ್ಲೈ ಮಾಡಿ. ಯಾಕಂದರೆ ನಾನು ಎಲ್ಲ ಡೀಟೇಲ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಕ್ಲೀನಾಗಿ ಹೇಳ್ಕೊಡ್ತೀನಿ. ಅದೇ ರೀತಿ ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಜಾಬ್ ಹೈಲೈಟ್ಸ್ ನೋಡಿದ್ರೆ, ಇಂಗ್ಲೀಷ್ ಸ್ಪೀಕಿಂಗ್ ಫ್ರಮ್ ಇಂಡಿಯಾ ವಿತ್ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸರ್ಚಿಂಗ್ ಇಂಟರ್ನೆಟ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರಲೇಬೇಕು, ಜೊತೆಗೆ ಇಂಡಿಯಾದಲ್ಲಿರಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು, ಚೆನ್ನಾಗಿ ಸರ್ಚ್ ಮಾಡೋದಕ್ಕೆ ಬರಬೇಕು. ಅಂದರೆ ನಿಮಗೆ ಗೂಗಲಲ್ಲಿ ಅಥವಾ ChatGPTಯಲ್ಲಿ ಸರ್ಚ್ ಮಾಡಬೇಕು ಅಂದರೆ ನಿಮಗೆ ಸರ್ಚ್ ಮಾಡೋಕ್ಕಾಗತ್ತೆ, ಗೊತ್ತಾಗುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಮ ಮೈಂಡಲ್ಲಿ ಇವಾಗ ಏನೋ ಒಂದು ಟಾಪಿಕ್ ಇರುತ್ತೆ, ಓಕೆ, ಇವಾಗ ನಾಯಿ ಮರಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳ್ತೀರಾ. ನಿಮ್ಮ ಇಷ್ಟ ಆಗಿರೋವಂಥ ಬ್ರ್ಯಾಂಡ್ ಬಗ್ಗೆ ನೀವು ಟೈಪ್ ಮಾಡಿ ಕೇಳ್ತೀರಾ ಅಲ್ವಾ? ಫಾರ್ ಎಕ್ಸಾಂಪಲ್, ಗೋಲ್ಡನ್ ರಿಟ್ರೀವರ್ ಬಗ್ಗೆ ನೀವು ಟೈಪ್ ಮಾಡಿ ಅದು ಏಜ್ ಎಷ್ಟಿರಬೇಕು ಅಥವಾ ರೈಟ್ ಎಷ್ಟಿದೆ, ಅದಕ್ಕೇನು ಫುಡ್ ಹಾಕಬೇಕು ಅನ್ನೋದನ್ನೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತೀರಲ್ವಾ? ಅದೇ ಆ ರೀತಿ ನಿಮಗೆ ಸರ್ಚ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ಸರ್ಚ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರಬೇಕು ಅನ್ನೋದು ಮಾತ್ರ ಇಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ಪ್ರೊವೈಡ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ರೇಟಿಂಗ್ಸ್ ಇನ್ ಟು ಇಂಪ್ರೂವ್ ಆನ್ಲೈನ್ ಸರ್ಚ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಸಬ್ಜೆಕ್ಟ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಇರುತ್ತೆ ಅಲ್ವಾ, ಅದನ್ನು ಇಂಪ್ರೆಸ್ ಆಗಿ ಆನ್ಲೈನಲ್ಲಿ ಸರ್ಚ್ ಮಾಡೋದಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವೀಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತೀರ ಅಲ್ವಾ, ವರ್ಕ್ ಫ್ರಮ್ ಹೋಮ್ ಕನ್ನಡ ಅಥವಾ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಕನ್ನಡ 2025. ಇದೇ ರೀತಿ ನಿಮಗೆ ಬೇಕಾಗಿರೋವಂಥ ವಿಷಯನ ಶಾರ್ಟಾಗಿ ಟೈಪ್ ಮಾಡೋದಕ್ಕೆ ಗೊತ್ತಿರಬೇಕು.
ಅದ್ರ ಬಗ್ಗೆ ಐಡಿಯಾ ಇರಬೇಕು. ಯಾರು ಇವಾಗ ನಿಮ್ಗೆ ಏನಾದ್ರು ಶಾರ್ಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ, ಬಟ್ ಅದನ್ನು ಅವರು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಿಮ್ಮ ಕೆಲಸನೇ ಇಲ್ಲಿ ಅದಾಗಿರುತ್ತೆ. ಓಕೆನಾ, ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಕೆಲಸ ಟೋಟಲಾಗಿ ಹೇಗಿರುತ್ತೆ, ಏನು ಮಾಡ್ಬೋದು ನೀವು ಅಂತ. ಸೊ ಇಲ್ಲಿ ಥರ್ಡ್ ಪಾಯಿಂಟ್ ನೋಡಿದ್ರೆ ಪೇ ರೇಟ್ ವೇರಿಸ್ ಬೇಸ್ಡ್ ಆನ್ ಟಾಸ್ಕ್ ಅಂತ ಹೇಳಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಇಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲ. ಯಾಕಂದರೆ ನೀವು ಎಷ್ಟು ರೀತಿ ಟಾಸ್ಕ್ಸ್ನ ಮಾಡ್ತೀರಾ ಮತ್ತು ಎಷ್ಟು ಅವರ್ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಅಮೌಂಟ್ನ ಪೇ ಮಾಡ್ತಾರೆ. ಅಂದರೆ ಒಂದು ಟಾಸ್ಕಿಗೆ ಲೈಕ್ 100 200, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು 100 200 ಇರೋದಿಲ್ಲ, ಜಾಸ್ತಿ ಇರುತ್ತೆ. ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಹೇಳ್ತಾ ಇರೋವಂಥದ್ದು. ಒಂದು ಟಾಸ್ಕಿಗೆ 100 ರೂಪೀಸ್ ಇಟ್ಟಿದ್ರೆ ಇನ್ನೊಂದು ಬೇರೆ ಕಂಪ್ನಿಯವ್ರು ಕೊಟ್ಟಿರೋಂಥ ಟಾಸ್ಕಿಗೆ ಅದು 500 ಇರ್ಬೋದು. ಸೊ ಒಂದೊಂದು ಟಾಸ್ಕ್ ಒಂದೊಂದು ಅಮೌಂಟಲ್ಲಿರುತ್ತೆ. ನೀವು ಯಾವ ಟಾಸ್ಕ್ನ ತೊಗೊಂಡು ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ, ಮತ್ತು ಎಷ್ಟು ಅವರ್ನ ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಪೇಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಪಾರ್ಟ್ ಟೈಮ್ಗಾಗಿ ಸರ್ಚ್ ಮಾಡ್ತಾಯಿದ್ರು ಓಕೆ, ಅಥವಾ ಫುಲ್ ಟೈಮಾಗಿ ಸರ್ಚ್ ಮಾಡ್ತಾಯಿದ್ರು ಓಕೆ, ಇದು ಬೆಸ್ಟ್ ಇದೆ. ಯಾಕಂದರೆ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಟೈಮ್ನ ಕೊಟ್ಟು ವರ್ಕ್ನ ಮಾಡ್ಬೋದು. ಹಾಗೆ ಇಲ್ಲಿ ಪೇಯಿಂಗ್ ರೈಟ್ ಅಂದರೆ ಸ್ಯಾಲ್ರಿ ಕೂಡ ತುಂಬ ಜಾಸ್ತಿನೇ ಇರುತ್ತೆ, ಕಮ್ಮಿ ಇರೋದಿಲ್ಲ. ಸೊ ನೀವು ಇಲ್ಲಿ ಯಾರೂ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಲೊಕೇಶನ್ ಏನು ನೆಸೆಸಿಟಿ ಇಲ್ಲ ಅಂತ ಹೇಳ್ತಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಸರ್ಚ್ ಕ್ವಾಲಿಟಿ ರೇಟರ್ ಆಗಿ ಇಲ್ಲಿ ನೀವು ವರ್ಕ್ನ ಮಾಡ್ತೀರಾ. ಅಂದರೆ ಸರ್ಚ್ ಕ್ವಾಲಿಟಿ ರೇಟರ್ ಅಂದರೆ ಫಾರ್ ಎಕ್ಸಾಂಪಲ್ ಬೇರೆ ಯಾರು ಸರ್ಚ್ ಮಾಡಿರ್ತಾರೆ, ಶಾರ್ಟ್ ಫಾರ್ಮಲ್ಲಿ ಸರ್ಚ್ ಮಾಡಿರ್ತಾರೆ, ಅದನ್ನು ನೀವು ಕ್ವಾಲಿಟಿ ರೇಟಿಂಗಾಗಿ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಡು ಯು ನೋ ಹೌ ಟು ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್ ವಿತ್ ಜಸ್ಟ್ ಅ ಫ್ಯೂ ಕೀವರ್ಡ್ಸ್. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇವಾಗ ನೀವೇನೋ ಒಂದನ್ನ ಸರ್ಚ್ ಮಾಡಬೇಕು ಅಂತ ಇದ್ದೀರಾ, ಅದನ್ನು ಶಾರ್ಟ್ ಫ್ಯೂ ವರ್ಡ್ಸ್ ಕೀವರ್ಡ್ಸಲ್ಲೇ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತಾ ಅಂತ ಹೇಳ್ತಿದ್ದಾರೆ. ಗೂಗಲ್ಗೆ ಹೋಗ್ಬಿಟ್ಟು ನೀವು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ WFH ಅಂತ ಹಾಕ್ತೀರಾ, ಅದು ಕೀವರ್ಡ್ ಆಯ್ತಲ್ವಾ. ಅದೇ ರೀತಿಯಾದಂಥ ಕೀವರ್ಡ್ಸ್ಗಳು ಅಥವಾ ಶಾರ್ಟ್ ವರ್ಡ್ಸ್ಗಳು ನಿಮಗೆ ಹುಡ್ಕೋದಕ್ಕೆ ಬರಬೇಕು, ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಆರ್ ಯು ದ ಟೈಪ್ ಆಫ್ ಪರ್ಸನ್ ದಟ್ ಆಲ್ರೆಡಿ ನೋಸ್ ವಾಟ್ ಸಮ್ವನ್ ಈಸ್ ಸೇಯಿಂಗ್ ಬಿಟ್ವೀನ್ ದೇ ಫಿನಿಶ್ ದೇ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಏನು ಅಂದರೆ ಇವಾಗ ಯಾರು ಒಬ್ಬರು ಒಂದು ಮಾತನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲಿ ಎಂಡ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಅಂದರೆ ಇವಾಗ ಟೈಪ್ ಮಾಡಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಟೈಪ್ ಮಾಡಬೇಕಾದ್ರೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ. ಇನ್ನು ಅವರ ಭಾಷೆ ಆದರೆ ಅಥವಾ ಇನ್ 2025 ಅಥವಾ ಪೇಯಿಂಗ್ ಆ ರೀತಿ ನಿಮಗೆ ಫಸ್ಟೇ ಅರ್ಥ ಮಾಡ್ಕೊಳೋ ಅಷ್ಟು ಸೆನ್ಸ್ ಇರುತ್ತೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಫ್ ಎಸ್ ವಿ ಹ್ಯಾವ್ ಅ ಯೂನಿಕ್ ಆಪರ್ಚುನಿಟಿ ಫಾರ್ ಯು ಟು ಪುಟ್ ಯುವರ್ ಸ್ಕಿಲ್ಸ್ ಟು ದ ಟೆಸ್ಟ್ ಅಂತ ಹೇಳಿದೆ. ಓಕೆನಾ. ಇಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಇದು ಕೆಲಸ ತುಂಬ ಸಿಂಪಲ್ ಆಗಿದೆ. ಓಕೆನಾ. ತುಂಬ ಡೆಲಿಕೇಟೆಡ್ ಅಥವಾ ತುಂಬ ಟಫ್ ಇರೋದಿಲ್ಲ. ಇನ್ನೂ ಸಿಂಪಲ್ಲಾಗಿ ನಾನು ನಿಮಗೆ ಹೇಳಬೇಕಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ChatGPTಲಿ ಯಾರು ಏನಾದ್ರು ಒಂದು ಟೈಪ್ ಮಾಡಿರ್ತಾರೆ ಅಥವಾ ಗೂಗಲಲ್ಲಿ ಒಂದು ಟೈಪ್ ಮಾಡಿರ್ತಾರೆ, ಅದು ಶಾರ್ಟ್ ಫಾರ್ಮಲ್ಲಿರುತ್ತೆ. ಓಕೆನಾ. ನಾನು ನಿಮ್ಗೆ ಹೇಳಿದಂಥ ಎಕ್ಸಾಂಪಲ್ಲೇ ತೊಗೊಂಡ್ರೆ WFH ಅಂತ ಇರುತ್ತೆ, ಬಟ್ ಅದು AI ಗೆ ಅರ್ಥ ಆಗೋದಿಲ್ಲ. WFH ಅಂದರೆ ಏನು ಅನ್ನೋದು AI ಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದೆ. ಅದನ್ನೇ ನೀವಲ್ಲಿ AI ಗೂಗಲ್ ಅಂದರೆ ಸರ್ಚ್ ಕ್ವಾಲಿಟಿ ರೇಟರಲ್ಲಿ ನೀವು ಅದನ್ನು ಇಂಪುಟ್ ಮಾಡ್ತೀರಾ. WFH ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ. ಆ ಥರ ನೀವು ಇಂಪುಟ್ನ ಮಾಡೋದನ್ನೇ ಇಲ್ಲಿ ನಿಮ್ಮ ಕೆಲಸ ಆಗಿ ಕೊಡ್ತಾ ಇದ್ದಾರೆ. ಸೊ ತುಂಬ ಸಿಂಪಲ್ಲಾಗಿರೋವಂಥ ಜಾಬು ಆಯಿತಾ. ಇಲ್ಲಿ ಸೀಕಿಂಗ್ ಇಂಗ್ಲೀಷ್ ಸ್ಪೀಕರ್ ಫ್ರಮ್ ಇಂಡಿಯಾ ಟು ಹೆಲ್ಪ್ ಸಪೋರ್ಟ್ ಅವರ್ ಕ್ಲೈಂಟ್ಸ್ ಪ್ರಾಜೆಕ್ಟ್ ಆ್ಯಸ್ ಅ ಸರ್ಚ್ ಕ್ವಾಲಿಟಿ ರೇಟರ್ ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರೋವಂಥವ್ರು ಅವರು ಇಂಡಿಯನ್ಸ್ನ ಇಲ್ಲಿ ನಾವು ಹುಡುಕ್ತಾ ಇದ್ದೀವಿ, ನಮ್ಮ ಕ್ಲೈಂಟ್ಸ್ ಪ್ರಾಜೆಕ್ಟ್ನ ಇಲ್ಲಿ ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅದು ಯಾವ ರೋಡಲ್ಲಿ ಅಂದರೆ ಸರ್ಚಿಂಗ್ ಕ್ವಾಲಿಟಿ ರೇಟರ್ ಆಗಿ ಮಾಡುವಂಥದ್ದು. In this position, you will see your unique gift to understand people intuition to improve that online search experiences. You may goal for this project is to deep and organize AI data. ನಾನು ನಿಮ್ಗೆ ಹೇಳಿದೆ ಅಲ್ವಾ ಆಲ್ರೆಡಿ, ನೋಡಿ ಅದನ್ನೇ ಇಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೊಂದು ಗಿಫ್ಟ್ ರೀತಿಯಾಗಿ ಈ ಜಾಬ್ ನಿಮಗೆ ಸಿಗ್ತಾ ಇದೆ. ಯಾಕಂದರೆ ನೀವು ಆಲ್ರೆಡಿ
ಲೈಕ್ ಪೀಪಲ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ಆಗ್ತಾ ಇರೋದ್ರಿಂದ ಇಲ್ಲಿ ಆನ್ಲೈನ್ ಸರ್ಚ್ ಎಂಗೇಜರ್ ಆಗಿ ನೀವು ವರ್ಕ್ನ ಮಾಡ್ತೀರಾ. ಹೇಗೆ ಅಂದರೆ ಇಲ್ಲಿ ಆಲ್ರೆಡಿ ಅಗ್ರಿಮೆಂಟ್ಸ್ ಇರುತ್ತೆ ಅಲ್ಲ ಎ ಐಯಲ್ಲಿ, ಅಥವಾ ಒಂದು ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ ಮಾಡಿ ನೀವು ಎ ಐಗೆ ಕೊಡಬೇಕಾಗಿರುತ್ತೆ. ಓಕೆನಾ? ಅಂದರೆ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗೊತ್ತಾ, ಅವ್ರು ನಿಮಗೆ ಪ್ರಾಜೆಕ್ಟ್ಸ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂದರೆ ಎ ಐಗೆ ಎ ಐ ಆ್ಯಪ್ಗಳು, ಇವಾಗ ChatGPT ಆ ರೀತಿಯಾದಂಥ ಆ್ಯಪ್ಗಳಿಗೆ ನೀವು ಡೇಟಾನ ಲೋಡ್ ಮಾಡಬೇಕಾಗಿರುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಶಾರ್ಟ್ ಫಾರ್ಮ್ಸಲ್ಲಿರುತ್ತೆ. ಅದನ್ನು ನೀವು ಫುಲ್ ಫಾರ್ಮಲ್ಲಿ ಎ ಐಗೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆ ರೀತಿಯಾದಂಥ ಜಾಬ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಟು ಪುಟ್ ಇಟ್ ಮೋರ್ ಪ್ಲೇನರ್, ಯು ವಿಲ್ ಪ್ರೊವೈಡ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ರೇಟಿಂಗ್ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಪ್ರಾಜೆಕ್ಟ್ಸ್ ಕೊಡಬೇಕಾದ್ರೆ ನಿಮಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವಿಲ್ಲಿ ಪ್ರಾಜೆಕ್ಟ್ಸ್ಗೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿವ್ಸ್ನ ಕೊಡ್ತಾ ಹೋಗ್ತೀರಾ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ, ಅಪ್ಲೈ ಟುಡೇ ಆ್ಯಂಡ್ ಫೈಂಡ್ ಯುವರ್ ಸೆಲ್ಫ್ ಅ ಫಾರ್ಚೂನ್ ಟು ಶೇಪ್ ಆನ್ ಯೋರ್ ಆನ್ಲೈನ್ ಇಂಡಸ್ಟ್ರಿ ಅಂತ ಹೇಳಿದೆ. ಹಾಗೆ ಸ್ವಲ್ಪ ಡೌನಲ್ಲಿ ನೋಡಿದ್ರೆ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಜಾಬ್ ಟೈಪ್ ಬಂದು ಇಂಗ್ಲೀಷ್ ಆಗಿರುತ್ತೆ, ಫ್ರಮ್ ಇಂಡಿಯಾನೇ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರ್ಚ್ ಕ್ವಾಲಿಟಿ ರೇಟರ್ ಆಗಿ ನೀವಿಲ್ಲಿ ವರ್ಕ್ನ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ನೀವು ಇನ್ನೊಂದು ಗಮನಿಸಿದ್ರೆ ಇಂಗ್ಲೀಷ್ ಮಾತಾಡಬೇಕಾಗಿರುತ್ತೆ, ಅದು ಇಂಡಿಯನ್ನೇ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಂಡಿಯನ್ನಲ್ಲಿ ಅವರ ಲೈಕ್ ಟಾಕಿಂಗ್ ಟೋನ್ ಆಗಿರ್ಬೋದು ಅಥವಾ ಶಾರ್ಟ್ ಫಾರ್ಮ್ಸ್ ಆಗಿರ್ಬೋದು ಬೇರೆ ಬೇರೆ ಇರುತ್ತೆ. ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿನ ಶಾರ್ಟ್ ಫಾರ್ಮ್ಸ್ ಬೇರೆ ಇರುತ್ತೆ. ಸೊ ಇಂಡಿಯನ್ಸೇ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಇವರಲ್ಲಿರೋವಂಥ ಕ್ಲೈಂಟ್ಸ್ ಬಂದು ಇಂಡಿಯನ್ಸ್ ಅವರೇ ಆಗಿರ್ತಾರೆ. ಅದರಿಂದ ಇಂಡಿಯನ್ಸ್ ಬೇಕು ಅಂತ ಕೇಳ್ತಾ ಇರೋದು. ಮತ್ತು ಇಲ್ಲಿ ನಿಮಗೆ ಹೇಳಿದರೆ ಸರ್ಚ್ ಕ್ವಾಲಿಟಿ ರೇಟರ್ ಆಗಿ ಇಲ್ಲಿ ನೀವು ವರ್ಕ್ನ ಮಾಡ್ತೀರಾ ಅಂತ. ಇನ್ನು ಲೊಕೇಶನ್ ನೋಡಿದ್ರೆ ರಿಮೋಟ್ ವರ್ಕ್ ಆಗಿರುತ್ತೆ. ಮಸ್ಟ್ ಬಿ ಬೇಸ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇಂಡಿಯಾದಲ್ಲೇ ಇರಬೇಕು ನೀವು ಈಗಲೂ ವರ್ಕ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಆರ್ಸ್ ನೋಡಿದ್ರೆ ಮಿನಿಮಮ್ 10 hours ಪರ್ ವೀಕ್ ಅಂತ ಹೇಳಿದೆ. ಅಂದರೆ ನಿಮಗೆ ಹೇಳಿದೆ ಅಲ್ವಾ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ, ನಿಮ್ಗೆ ಯಾವಾಗ ವರ್ಕ್ ಮಾಡೋಕ್ಕಾಗತ್ತೆ ಆವಾಗ ವರ್ಕ್ನ ಮಾಡ್ಬೋದು ಅಂತ. ಆದರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ 1 ವೀಕ್ ಅಂದರೆ 7 ಡೇಸಲ್ಲಿ ನೀವು ಅಟ್ಲೀಸ್ಟ್ 10 hours ವರ್ಕ್ನ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ದಿನದಲ್ಲಿ 1.5 hour 1.5 hour ಆ ರೀತಿ ವರ್ಕ್ ಮಾಡಿದ್ರು ನಿಮಗೆ 10 hours ಜಾಸ್ತಿ ಆಗಿಬಿಡುತ್ತೆ. ಬಟ್ 7 ಡೇಸಲ್ಲಿ ನೀವು ಅಟ್ಲೀಸ್ಟ್ 10 hours ವರ್ಕ್ ಮಾಡಿರಬೇಕು. ಅಪ್ ಟು 25 hours ವರ್ಕ್ ಮಾಡಿದ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೆಟ್ ಯೋರ್ ಓನ್ ಶೆಡ್ಯೂಲ್, ಯು ಕ್ಯಾನ್ ಪಿಕ್ ಅಪ್ ಟಾಸ್ಕ್ ವೆನ್ ಎವರ್ ಯು ಆರ್ ಅವೈಲಬಲ್, ವೀಕ್ಲಿ ಆ್ಯಂಡ್ ಈವ್ನಿಂಗ್ಸ್ ಆರ್ ಓಕೆ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇಲ್ಲಿ ಟಾಸ್ಕ್ಗಳು ನಿಮಗೆ ಯಾವಾಗ ಆಗುತ್ತೆ, ನೀವು ಯಾವಾಗ ಅವೈಲಬಲ್ ಇರ್ತೀರ ಆವಾಗ ನೀವು ತೊಗೊಳ್ಬೋದು. ಹಾಗೆ ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೆ ಸಂಡೇಲಿ ಮಾತ್ರ ನಾನು ಮಾಡ್ತೀನಿ ಅಂದರೂ ಕೂಡ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಜೊತೆಗೆ ಈವ್ನಿಂಗ್ ಮಾಡ್ತೀನಿ ನಾನು ಅಂದರೂ ಕೂಡ ಲೈಕ್ 6 o'clock ಮೇಲೆ ಅಥವಾ ನೈಟ್ ಮಾಡ್ತೀನಿ ಅಂದರೂ ಕೂಡ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಪೇ ರೇಟ್ ನೋಡಿದ್ರೆ ಬೇಸ್ಡ್ ಆನ್ ಟಾಸ್ಕ್, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವು ಹೇಗೆ ಟಾಸ್ಕ್ನ ಮಾಡ್ತೀರಾ, ಎಷ್ಟು ಅವರ್ ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಅಮೌಂಟ್ನ ಪೇ ಮಾಡ್ತಾ ಹೋಗ್ತಾರೆ. ಇನ್ನು ಸ್ಟಾರ್ಟಿಂಗ್ ಡೇ ನೋಡಿದ್ರೆ ಆ್ಯಸ್ ಸೂನ್ ಆ್ಯಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದರೆ ನಿಮ್ಗೆ ಅಪ್ಲೈ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಸ್ಟಾರ್ಟ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಇಲ್ಲಿ ಫ್ರೀಲ್ಯಾನ್ಸರು, ಇಂಡಿಪೆಂಡೆಂಟ್ ಕಂಟೆಂಟರ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ದಿಸ್ ವರ್ಕ್ ಇಸ್ ಬೇಸ್ಡ್ ಆನ್ ಪ್ರಾಜೆಕ್ಟ್ ನೀಡ್ಸ್, ವೀಕ್ಲಿ ಅವರ್ಸ್ ಮೇ ವೇರಿ ಅಂತ ಹೇಳ್ತಾ ಇದೆ. ಅಂದರೆ ಪ್ರಾಜೆಕ್ಟ್ ನೀಡ್ಸ್ ಏನಿದೆ ಅದ್ರ ಮೇಲೆ ಈ ಕೆಲಸಗಳು ನಡೀತಾ ಇರುತ್ತೆ. ವೀಕ್ಲಿ ಅವರ್ಸ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತದೆ. ಅಂದರೆ ಗಂಟೆಗಳಿಗೂ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ, ವಾರಕ್ಕೂ ಕೂಡ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ಕೆಲಸ ಇದ್ದೇ ಇರುತ್ತೆ, ನೀವು ಅರ್ನಿಂಗ್ಸ್ನ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ರೋಲ್ ಬಂದು ಅದರ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು ಕೂಡ ಅದೇ, ಡಿಪಾರ್ಟ್ಮೆಂಟ್ ಅದರ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಪಾರ್ಟ್ ಟೈಮ್ ಹೌಸ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪಾರ್ಟ್ ಟೈಮಾಗೂ ಕೂಡ ವರ್ಕ್ ಮಾಡ್ಬೋದು, ಫ್ರೀಲ್ಯಾನ್ಸರ್ ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿ ವರ್ಕ್ನ ಮಾಡ್ತೀರಾ. ಕ್ಯಾಟಗರಿ ಬಂದು ಅದರ್ಸ್ ಅಂತ ಕೊಟ್ಟಿದ್ದಾರೆ. ಎಜುಕೇಷನ್ ನೋಡಿದರೆ ನೀವು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನೀವು ಗ್ರ್ಯಾಜುಯೇಟ್ಸ್ ಆಗಿರಲೇಬೇಕು ಅಂತ ಏನಿಲ್ಲ, ನೀವು 10th ಮಾಡ್ಕೊಂಡಿದ್ದೀರಾ ಅಥವಾ PU ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು.
ಓಕೆನಾ. ಎಜುಕೇಷನ್ಸ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಇಲ್ಲ. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಸ್ಟ್ ಇದೆ. ಓಕೆನಾ. ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಮಾತಾಡೋದಕ್ಕೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಚೆನ್ನಾಗಿರಬೇಕು. ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬೇಕು. ಪಾರ್ಟ್ ಟೈಮ್ ಆಗಿ ಕೂಡ ನೀವು ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರೋಂಥ ಜಾಬು. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇನ್ನೂ ಶಾರ್ಟಾಗಿ ನಿಮಗೆ ಈ ಜಾಬ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಸರ್ಚ್ ಮಾಡಿರ್ತಾರಲ್ವ ಯಾರಾದರೂ, ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಗೂಗಲ್, ಯೂಟ್ಯೂಬ್, ChatGPT ಆ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸರ್ಚ್ ಮಾಡಿರ್ತಾರೆ ಒಂದು ಟಾಪಿಕ್ಸ್ ಬಗ್ಗೆ. ಬಟ್ ಅದು AI ಅಥವಾ ಗೂಗಲ್ಗೆ ಗೊತ್ತಾಗೋದಿಲ್ಲ. ಶಾರ್ಟ್ ಫಾರ್ಮಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು AI ಇಂಪುಟ್ ಮಾಡಬೇಕಾಗಿರುತ್ತೆ, ಅಂದರೆ ಫೀಡ್ ಮಾಡಬೇಕಾಗಿರುತ್ತೆ. ಆ ಶಾರ್ಟ್ ಫಾರ್ಮ್ಗೆ ಆನ್ಸರ್ ಏನು, ಆನ್ಸರ್ ಅಂದರೆ ಅದು ಫುಲ್ ಫಾರ್ಮ್ ಏನು ಅನ್ನೋದನ್ನ ನೀವು ಫೀಡ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನಿಮಗೆ ಅದ್ರ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದರೂ ನಿಮಗೆ ಕಂಪ್ನಿ ಕಡೆಯಿಂದನೂ ಕೆಲವೊಂದು ಲಿಸ್ಟ್ಗಳನ್ನ ಕೊಡ್ತಾರೆ. ಬಟ್ ಸೇಫರ್ ಸೈಡ್ ನಿಮಗೆ ಕೆಲವೊಂದಾದರೂ ಗೊತ್ತಿರಬೇಕು. ಕಾಮನ್ ಆಗಿ ನಮ್ಮ ಸೊಸೈಟಿಯಲ್ಲಿ ಶಾರ್ಟ್ ಫಾರ್ಮ್ ಆಗಿ ಯೂಸ್ ಮಾಡುವಂಥ ವರ್ಡ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ದೆ ಅಲ್ಲ, WFH ಅಂದರೆ ಏನು ಅಂತ ಗೊತ್ತಿರಬೇಕು. ಅಂದರೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ರೀತಿಯಾದಂಥ ಜಾಬ್ನ ನೀವಿಲ್ಲಿ ಮಾಡ್ತಾ ಇರ್ತೀರ. ಜಸ್ಟ್ ಶಾರ್ಟ್ ಫಾರ್ಮಲ್ಲಿರೋದನ್ನ ಫುಲ್ ಫಾರ್ಮಿಗೆ ಮಾಡುವಂಥ ಜಾಬ್ಗಳನ್ನ ನೀವಿಲ್ಲಿ ಮಾಡ್ತಾ ಹೋಗ್ತೀರಾ. ಸಿಂಪಲ್ ಆಗಿದೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ, ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ನಿಮಗೆ ಇಲ್ಲಿ ಟೈಮಿಂಗ್ಸ್ ಕೂಡ ಫಿಕ್ಸ್ಡ್ ಇಲ್ಲ, ಅವರ್ಸ್ ಕೂಡ ಫಿಕ್ಸ್ ಇಲ್ಲ. ಸೊ ಯಾರು ಬೇಕಾದ್ರೂ ಈ ಜಾಬ್ನ ಮಾಡ್ಬೋದು. ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ರಿಮೋಟ್ ವರ್ಕ್ ಆಗಿದೆ. ಫ್ರೆಷರ್ ಆಗಿದ್ರೂ ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದು. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳುತ್ತೆ. ಏನು ಅಂತ ನೋಡಿದ್ರೆ, ಅಂದರೆ ಇಲ್ಲಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ಫ್ರೆಷರ್ ಏನಾದ್ರು ಆಗಿದ್ದರೆ ಜಸ್ಟ್ ಇಲ್ಲಿ ನೀವು 2 to 3 4 ಆ ರೀತಿಯಾದಂಥ ಇಯರ್ಸ್ನ ನೀವು ಇಲ್ಲಿ ಟೈಪ್ನ ಮಾಡಿ, ಅದಾದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್ ಅಂತ ಕೊಟ್ಟು ಅದು ಈ ರೀತಿ ತೋರಿಸುತ್ತೆ. ಈ ರೀತಿ ನಿಮಗೆ ಇಲ್ಲಿ ಗ್ರೀನ್ ಟಿಕ್ ಆಗಿ ಶೋ ಆಯಿತು ಅಂದರೆ ನಿಮ್ಮ ಅಪ್ಲಿಕೇಶನು ಕರೆಕ್ಟಾಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನಿಮಗೆ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ಫೋನ್ ನಂಬರ್, ಆದಷ್ಟು ನೌಕರಿಯಲ್ಲಿ ನೀವು ನಿಮ್ಮ ಇಮೇಲ್ನೇ ಕೊಟ್ಟಿರ್ತೀರ, ಫೋನ್ ನಂಬರ್ ಕೊಟ್ಟಿರೋದಿಲ್ಲ. ಅಂದರೆ ಕೊಟ್ಟಿರ್ತೀರ, ಆದಷ್ಟು ಇಮೇಲ್ಗೆ ಅವರು ಕನೆಕ್ಟ್ನ ಹಾಕ್ತಾರೆ. ಸೊ ನಿಮ್ಮ ಇಮೇಲ್ನ ನೀವು ಆದಷ್ಟು ಚೆಕ್ ಮಾಡ್ತಾ ಇರಿ. ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡಿ. ಸೊ ಅದರಿಂದ ಅವ್ರು ಹಾಕುವಂಥ ಇಮೇಲ್ಗಳು ಮಿಸ್ ಆಗೋದಿಲ್ಲ ಅಂತ. ಹಾಗೆ ಇಲ್ಲಿ ನೀವು ಯಾವ ರೀತಿಯಾದಂಥ ಇಮೇಲ್ನ ಕೊಡ್ತೀರಾ ಅಂದರೆ, ವರ್ಕ್ಗೆ ಅಂತಲೇ ಸಪ್ರೇಟಾಗಿ ಒಂದು ಇಮೇಲ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಪರ್ಸ್ನಲ್ಲು ಅದು ಮಿಕ್ಸ್ ಆದರೆ ಕಂಪ್ನಿ ಕಡೆ ಅಂತ ಬರುವಂಥ ಮೆಸೇಜಸ್ಗಳು ನಿಮಗೆ ಆದಷ್ಟು ಸಿಗೋದಿಲ್ಲ, ತುಂಬ ಲೇಟಾಗಿ ಸಿಗುತ್ತೆ. ಜೊತೆಗೆ ಈ ವರ್ಕಲ್ಲಿ ನಿಮಗೆ ಪ್ರಾಜೆಕ್ಟ್ ವೈಸ್ ಬರೋದ್ರಿಂದ ಪ್ರಾಜೆಕ್ಟ್ಸ್ಗಳು ಬಂದಾಗೆಲ್ಲ ನಿಮಗೆ ಇಮೇಲ್ನ ಮಾಡ್ತಾ ಇರ್ತಾರೆ. ಆವಾಗ ನೀವು ಯಾವಾಗ ಅವೈಲಬಲ್ ಇರ್ತೀರ ಆಗ ನೀವು ಅದನ್ನು ತೊಗೊಳ್ಬೋದು. ಸೊ ಆದಷ್ಟು ಸಪ್ರೇಟಾಗಿ ಇಮೇಲ್ನ ಇಡಿ. ಹಾಗೆ ಸ್ಪ್ಯಾಮ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ಸೊ ಇಷ್ಟೇ, ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋಸ್ ಏನಾದರೂ ಸ್ಪೆಸಿಫಿಕ್ ಕಂಪ್ನಿ ಬಗ್ಗೆ ಅಥವಾ ಟಾಪಿಕ್ಸ್ ಬಗ್ಗೆ ಮಾಡಬೇಕು ಅನ್ನೋದಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ವರ್ಕ್ ಫ್ರಮ್ ಆಫೀಸ್ ರೋಲ್ಗೆ ಅಥವಾ ಪಾರ್ಟ್ ಟೈಮ್ ರೋಲ್ಗೆ ಸರ್ಚ್ ಮಾಡ್ತಿದ್ದೀರಾ ಅವರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಸ್ ಅದ್ರ ಬಗ್ಗೆ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.